ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತು ಬೇಗನೆ ಕ್ವಿಕ್ಕಾಗಿ ಒಂದು 5 ನಿಮಿಷದಲ್ಲೇ ಬೇಳೆ ಸಾಂಬಾರು ಮಾಡ್ಕೊಡೋದನ್ನು ಹೇಳ್ತಾ ಇದ್ದೀನಿ. ನೋಡಿ, ತುಂಬ ಈಸಿ ಮತ್ತು ತುಂಬ ಕ್ವಿಕ್ಕಾಗಿ ಅರ್ಜೆಂಟಲ್ಲಿ ಬೇಗ ಕ್ವಿಕ್ಕಾಗಿ ಮುಗಿಸ್ಕೊಬಿಡ್ಬೋದು. ಏನು 5 ನಿಮಿಷದಲ್ಲಿ ರೆಡಿಯಾಗಿ ಹೋಗುತ್ತೆ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನೋಡಬೇಡಿ, ಸ್ಕಿಪ್ ಮಾಡದೆ ನೋಡಿ. ಇಲ್ಲಿ ನೋಡಿ, ತೊಗರಿಬೇಳೆನ 1 ಕಪ್ಪು ತೊಳೆದ್ಬಿಟ್ಟು ಹಾಕೋತಾ ಇದ್ದೀನಿ. ಇದೇ ನೆನೆಹಾಕಿಲ್ಲ, ತೊಳೆದ್ಬಿಟ್ಟು 1 ಕಪ್ ತೊಗರಿಬೇಳೆ 1 ಕಪ್ ಹೆಸರುಬೇಳೆ ತಗೋತಾ ಇದ್ದೀನಿ. ನೋಡಿ, ಮುಂದೆ ನೋಡಿ, ಸ್ಕಿಪ್ ಮಾಡದೆ ನೋಡಿ. ತುಂಬ ಯೂಸ್ಫುಲ್ಲು, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಕ್ವಿಕ್ಕಾಗಿ ಏನು ಸಾಂಬಾರು ಮಾಡಬೇಕಂತ ಚಿಂತೆ ಮಾಡೋರಿಗೆ ತುಂಬ ಯೂಸ್ ಆಗುತ್ತೆ, ಬೇಗ ಆಗುತ್ತೆ. ನೋಡಿ, 1 ಕಪ್ಪು ತೊಗರಿಬೇಳೆ 1 ಕಪ್ಪು ಹೆಸರುಬೇಳೆ ಚೆನ್ನಾಗಿ ತೊಳ್ಕೊಂಡು ಹಾಕೋತಾ ಇದ್ದೀನಿ. ನೋಡಿ, ಒಂದು ದಪ್ಪ ಸೈಜಿಂದ ಈರುಳ್ಳಿ ತೊಗೊಂಡಿದ್ದೀನಿ, ಸಿಪ್ಪೆ ಸುಲಿದು ದೊಡ್ಡ ಪೀಸಾಗಿ ಮಾಡ್ಕೊಂಡಿದ್ದೀನಿ. 4 ಟೊಮೊಟೊ ಹಾಕಿದ್ದೀನಿ, 4 ಚಿಕ್ಕ ಸೈಜ್ ಇದ್ದು 4 ಟೊಮೊಟೊ ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿ ಎಲ್ಲ ಹೆಚ್ಚು ಮಾಡ್ಕೋಬೋದು, ಕಮ್ಮಿ ಮಾಡ್ಕೋಬೋದು, ನಿಮ್ಮ ಬೇಳೆ ಮೇಲೆ ಹೋಗುತ್ತೆ. ಮತ್ತು ಇಲ್ಲಿ ಕರಿಬೇವು ಹಾಕೋತಾ ಇದ್ದೀನಿ, ಒಂದು 5-6 ಎಸಳು, ಮತ್ತು ಒಂದು 3 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು 1 ಕಪ್ಪು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಚಿಕ್ಕ ಸೈಜ್ ಬೆಳ್ಳುಳ್ಳಿ, ಮತ್ತು ಹುಣಸೆಹಣ್ಣು 1 ನಿಂಬೆಹಣ್ಣು ಗಾತ್ರ ಸೈಜಷ್ಟು, ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ. ಇವೆಲ್ಲ ನೋಡಿ 3 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನಿಮಗೆ ಸಾಂಬಾರು ಎಷ್ಟು ಬೇಕು ನೋಡಿ, ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ. 3 ಗ್ಲಾಸ್ ನಾನು ನೀರು ಹಾಕ್ತಾಯಿದ್ದೀನಿ. ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ನೋಡಿ, ಎಲ್ಲನೂ ಚೆನ್ನಾಗಿ ಬೇಯಿಸ್ಕೊಂಬರ್ಬೇಕು. ಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಮತ್ತು ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ಅದಕ್ಕೆ ಅರಿಶಿನ ಎಣ್ಣೆ ಹಾಕೋಬೇಕು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. 3ರಿಂದ 4 ವಿಸಲ್ ಕೂಗ್ಸ್ಕೊಂಬಂದಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿದೆ, ಏನೂ ಕಾಣಿಸ್ತಾ ಇಲ್ಲ. ಬೇಳೆ ಈ ಥರ ಕೂಗ್ಸ್ಕೊಂಬರ್ಬೇಕು. 5 ನಿಮಿಷದಲ್ಲಿ ಕಿಪ್ಪಟ್ ಆಗುತ್ತೆ. ನೋಡಿ, ಒಂದೇ ಥರ ಸಾಂಬಾರು ತಿಂದು ಬೇಜಾರಾಗೋದ್ರಿಗೆ ಈ ಥರ ಸಾಂಬಾರು ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಒಂದೇ ಥರ ಸೊಪ್ಪು ಸಾಂಬಾರು, ತರಕಾರಿ ಸಾಂಬಾರು ತಿಂದು ಬೇಜಾರಾದರೆ ಈ ಥರ ಕ್ವಿಕ್ಕಾಗಿ ಈಸಿಯಾಗಿ ಸಾಂಬಾರು ಮಾಡ್ಕೋಬಹುದು. ಟೊಮೊಟೊ ಇದ್ರೆ ಸಾಕು, ಉಳಿದಿದ್ರೆ ಮನೆಯಲ್ಲಿ ಇದ್ದೇ ಇರುತ್ತೆ. ಬೇರೆ ಬೇಳೆಗಳೆಲ್ಲ ನೀವು ಹಾಕೋಬೋದು, ಅದನ್ನು ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಇದು ಬಿಸಿ ಅನ್ನಕ್ಕೆ, ಚಪಾತಿ, ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ಮ್ಯಾಶರ್ ತೊಗೊಂಡು ಮ್ಯಾಶ್ ಮಾಡ್ಕೊಂಡೆ ನಾನು. ಬೇಳೆ ಏನು ಕಾಣಿಸ್ಬಿಡೋದು ಅಷ್ಟು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಇಲ್ಲೊಂದು ಪ್ಯಾನಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ, 3ರಿಂದ 4 ಚಮಚ ಎಣ್ಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಜೀರಿಗೆ, ಸಾಸಿವೆ ಹಾಕ್ತಾಯಿದ್ದೀನಿ. ನೋಡಿ, ಚಟಪಟ ಅಂತ ಚೆನ್ನಾಗಿ ಸ್ಟ್ರಾಂಗಾಗಿ ಸಿಡಿಬೇಕು ಫ್ರೆಂಡ್ಸ್. ಚೆನ್ನಾಗಿ ಒಗ್ಗರಣೆ ಸ್ಟ್ರಾಂಗ್ ಹಾಕಿ ಸಾಂಬಾರು ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ, ಕರಿಬೇವು ಹಾಕ್ತಾಯಿದ್ದೀನಿ, ಮತ್ತು ಕೆಂಪು ಮೆಣಸಿನ್ಕಾಯಿ ಒಗ್ಗರಣೆಗೆಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಚೆನ್ನಾಗಿ ಸ್ಮೆಲ್ ಘಮ ಅಂತ ಬಂದಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ಹಿಂಗೆ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಕೊತ್ತಂಬರಿ ಆದಮೇಲೆ ಹಿಂಗೆ ಹಾಕ್ತೀನಿ. ಕೊತ್ತಂಬರಿ ಚೆನ್ನಾಗಿ ಒಗ್ಗರಣೆ ಕೊತ್ತಂಬರಿ ಹಾಕ್ಬೇಕು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ. ಆಮೇಲೆ ಹಿಂಗೆ ಹಾಕ್ತೀನಿ. ನೋಡಿ, ಆಮೇಲೆ ನಿಮ್ಗೆ ಎಷ್ಟು ಬೇಕಷ್ಟು ಖಾರ ನೋಡಿಕೊಂಡು ಖಾರದ ಪುಡಿ ಹಾಕ್ಕೊಳ್ಳಿ. ಬೇರೆ ಯಾವುದೇ ಥರ ಸಾಂಬಾರು ಪೌಡರ್ ರುಬ್ಬೋದು ಏನೂ ಬೇಡ ಫ್ರೆಂಡ್ಸ್, ಈಸಿಯಾಗಿ 5 ನಿಮಿಷದಲ್ಲೇ ಮಾಡ್ಕೋಬೋದು. ನೋಡಿ, ಈಗ ಮ್ಯಾಶ್ ಮಾಡ್ಕೊಂಡಿರೋ ಬೇಳೆಯಲ್ಲಿ ಈ ಒಗ್ಗರಣೆ ಹಾಕಿಬಿಡಿ, ಮುಗಿದೋಯ್ತು ಫ್ರೆಂಡ್ಸ್ ಸಾಂಬಾರು. ನೋಡಿ, ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಕುದಿಸ್ಕೋತೀರಾ, ನಿಮ್ಗೆ ಎಷ್ಟು ಬೇಕು ಸಾಂಬಾರು ಅಷ್ಟು ನೀರು ಹಾಕ್ಕೊಂಡು, ಅದರಿಂದ 2 ಇಂಚಷ್ಟು ಸಾಂಬಾರು ಕುದ್ದು ಕಮ್ಮಿ ಆಗಿರಬೇಕು ಫ್ರೆಂಡ್ಸ್, ಅಂದ್ರೇ ತುಂಬ ರುಚಿಯಾಗಿ ಬರುತ್ತೆ ಸಾಂಬಾರು. ಯಾವುದೇ ಮಸಾಲೆಗಳು ಹಾಕಿ ಎಲ್ಲ ರುಬ್ಬೋದು, ಮತ್ತು ಮಸಾಲ ಪೌಡರು, ಸಾಂಬಾರು ಪೌಡರು ಏನೂ ಹಾಕೋದು ಬೇಡ ಫ್ರೆಂಡ್ಸ್. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡು ಈ ಕಡೆ ಸಾಂಬಾರು ಆಗೋಗುತ್ತೆ. 10 ನಿಮಿಷದಲ್ಲಿ ರೆಡಿನೇ ಆಗುತ್ತೆ ಫ್ರೆಂಡ್ಸ್. ತುಂಬ ಈಸಿ ಇದು ಸಾಂಬಾರು. ನೋಡಿ, ಒಂದು ಸಲ ಟ್ರೈ ಮಾಡಿ, ನಿಮ್ಮ ಮನೆಯಲ್ಲೆಲ್ಲ ಮಾಡಿಕೊಡಿ. ಏನು ಅನಿಸ್ತಾರೆ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್, ಹೇಗಾಗಿದೆ ಅಂತ. ನೋಡಿ, ಕೊತ್ತಂಬರಿ ಹಾಕೋತಾ ಇದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಹಾಕೋಬೇಕು. ಸ್ವಲ್ಪ ಟೊಮೊಟೊ ಜಾಸ್ತಿ, ಹುಣಸೆಹಣ್ಣು ಹಾಕ್ಕೊಂಡಿದ್ದೀವಲ್ಲ, ಸ್ವಲ್ಪ ಬೆಲ್ಲ ಹಾಕೋಬೇಕು. ಯಾವುದೇ ಸಾಂಬಾರು ಮಾಡಿ ನೀವು ಸ್ವಲ್ಪ ಬೆಲ್ಲ ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಫ್ರೆಂಡ್ಸ್. ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ನೋಡಿ, ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ಸ್. ಆಯ್ತಲ್ವ, ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ. ನೋಡಿ, ಈಗ ಚೆನ್ನಾಗಿ ಕುದಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿ ನೋಡಿ ಈ ಥರ ಕುದಿಬೇಕು. ಕುದ್ದು ಒಂದು ಇಂಚ್ ಆದರೆ ಕಡಿಮೆ ಆಗಿರಬೇಕು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಕುದಿಸ್ಬೇಕು. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ನೋಡಿ, ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದ್ದಾವೆ ರೆಸಿಪಿಗಳೆಲ್ಲ, ತುಂಬ ಯೂಸ್ಫುಲ್ಲು, ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಈ ಥರ ಕುದಿಬೇಕು ಫ್ರೆಂಡ್ಸ್. ನೋಡಿ, ಅದು ಸ್ಟ್ರಕ್ಚರ್ ನೋಡಿ, ಈ ಥರ ಹದ. ಬೇಳೆನ 3ರಿಂದ 4 ವಿಸಿಲ್ ಕೂಗಿಸ್ಕೊಂಡ್ರೆ ನುಣ್ಣಗಾಗುತ್ತೆ ಫ್ರೆಂಡ್ಸ್. ಅದಕ್ಕೆ ಇಷ್ಟು ಚೆನ್ನಾಗಿ ಕೂಗಿಸ್ಕೋಬೇಕು ಬೇಳೆನ. ಸ್ವಲ್ಪ ಅಜಡ ಬಜಡ ಕೂಗಿಸ್ಕೋಬೇಡಿ, ಸಾಫ್ಟಾಗಿ ಕೂಗಿಸ್ಕೊಂಡ್ರೆ ನೈಸಾಗಿ ಮ್ಯಾಶ್ ಮಾಡಿ ತುಂಬ ರುಚಿ ಬರುತ್ತೆ ಸಾಂಬಾರು. ನೋಡಿ, ಸರ್ವ್ ಮಾಡ್ತಾಯಿದ್ದೀನಿ. ಯಾವ ಹದಕ್ಕೆ ಬಂದಿದೆ ನೋಡಿ. ಯಾವುದೇ ಥರ ಸಾಂಬಾರು ಪೌಡರು, ಮಸಾಲೆ ಪೌಡರು, ಮತ್ತು ರುಬ್ಬೋದು ಕಾಯಿ ಮತ್ತು ಟೊಮೊಟೊ ಹಾಕಿ ರುಬ್ತಿರಲ್ಲ, ಅದು ಏನು ಮಾಡೋದು ಬೇಡ ಫ್ರೆಂಡ್ಸ್. ಯಾವುದೂ ಟೈಮ್ ಆಗಲ್ಲ, 5 ನಿಮಿಷದಲ್ಲಿ
ಮಾಡ್ಕೋಬೋದು ಫ್ರೆಂಡ್ಸ್. ಇದು ಸಾಂಬಾರು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿ ಮತ್ತು ಮಕ್ಳಿಗಂತೂ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ತರಕಾರಿ ಹಾಕೋ ಸಾಂಬಾರು ತಿನ್ನಲ್ಲ, ಸೊಪ್ಪು ಹಾಕೋದು ಸಾಂಬಾರು ಒಲ್ಲ ಅಂತಾರೆ. ಈ ಥರ ಟೊಮೊಟೊ ಬೇಳೆ ಸಾಂಬಾರು ಮಾಡಿಕೊಟ್ರೆ ತುಂಬ ಈಸಿಯಾಗಿ ಖುಷಿಯಾಗಿ ತಿಂತಾರೆ ಫ್ರೆಂಡ್ಸ್. ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ತುಂಬ ಈಸಿ. ಇದು ಬಿಸಿ ಬಿಸಿ ಅನ್ನ ತುಪ್ಪ ಹಾಕೊಂಡು ತಿಂದರೆ ಹಪ್ಪಳ ಗಿಪ್ಪಳ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.